ಎಜೆ ನ್ಯೂಸ್ಗೆ ಸ್ವಾಗತ. ಜಮಖಂಡಿಯ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜಮಖಂಡಿ ಹಾಗೂ ದಲಿತ ಸಾಹಿತ್ಯ ಪರಿಷತ್ತು ಜಮಖಂಡಿ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಅರಿವಿನ ಪಯಣ ಕಾರ್ಯಕ್ರಮ ಜರುಗಿಸಲಾಗಿದೆ. ಜಮಖಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಂತೋಷ್ ತಳಕೇರಿಯವರು ಸಂವಿಧಾನ ಪೀಠಿಕೆಯನ್ನು ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು, ಇದೇ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಘಟಕವನ್ನು ಉದ್ಘಾಟಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ತಾ ಇದ್ದಾರೆ, ಏನು ಸಂವಿಧಾನದ ಅರಿವು. ಮೇಡಮ್ ಅವರು ಹೇಳಿದರು, ಸಂವಿಧಾನದ ಪುಸ್ತಕವನ್ನ ಅಲ್ಲಿ ಅನಾವರಣ ಮಾಡಿದ್ದಾರೆ. ಆ ಪುಸ್ತಕ ನೋಡಿದ್ರೆ ಬಹಳ ದೊಡ್ಡದಿದೆ. ಅದನ್ನ ಯಾವ ರೀತಿ ಓದಬೇಕು, ಅದರಲ್ಲಿ ಇರ್ತಕ್ಕಂಥ ಅಂಶಗಳೇನು, ಏನು ಸಂವಿಧಾನ ಅಂದರೆ, ಸಂವಿಧಾನ ಎಲ್ಲಿ ಉಪಯೋಗ ಆಗ್ತದೆ, ಆ ಸಂವಿಧಾನವನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಆ ಸಂವಿಧಾನದ ಗೌರವವನ್ನು ನಾವು ಹೇಗೆ ಎತ್ತಿ ತೋರಿಸ್ಬೇಕು, ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇರಬೇಕಾದಂತ ಒಂದು ಸ್ಥಾನಮಾನಗಳು ಆ ಸಂವಿಧಾನದಲ್ಲಿ ಇದಾವೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಆ ಸಂವಿಧಾನದ ಅರಿವಿನ ಪಯಣ ಮತ್ತು ನೆರವು ಅಂತಕ್ಕಂಥದ್ದು. ನೆರವು ಕೂಡ ಹೌದು. ಅದರ ಅರಿವು ಮಾಡ್ಕೊಂಡೇವಂದ್ರ ನಮಗದು ನೆರವು ಆಗ್ತದೆ. ನಾವು ಬಹುದೊಡ್ಡ ದೇಶ, ಭಾರತ ದೇಶದಲ್ಲಿ ನಾವೆಲ್ಲ ವಾಸಿಸ್ತಾ ಇದ್ದೀವಿ. ಪ್ರಪಂಚದ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಂತಹ ಒಂದು ಭಾರತ ದೇಶದ ಸಂವಿಧಾನವನ್ನ ಮೇಡಮ್ ಅವರು ಹೇಳಿದ್ರು, 2 ವರ್ಷ 11 ತಿಂಗಳು 18 ದಿವಸ ಸತತ ಪ್ರಯತ್ನ ಮಾಡೋದ್ರ ಮೂಲಕ ಬಹಳಷ್ಟು ಸಂವಿಧಾನಗಳನ್ನ, ವಿವಿಧ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಹಾಕಿಕೊಂಡು ಬಹಳಷ್ಟು ವಿದ್ವಾಂಸರ ಪ್ರಶ್ನೆಗಳಿಗೆ ಚರ್ಚೆಗಳ ಮುಖಾಂತರ ಉತ್ತರಗಳನ್ನು ನೀಡಿ ಆ ಸಂವಿಧಾನದಲ್ಲಿ ಅಳವಡಿಸುವುದರ ಮೂಲಕ ಇಡೀ ಪ್ರಪಂಚದಲ್ಲಿ ಲಿಖಿತ ರೂಪದ ಅತಿ ದೊಡ್ಡ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಅಂತಕ್ಕಂಥದ್ದನ್ನ ಬಹಳಷ್ಟು ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊತೀವಿ. ಪ್ರತಿಯೊಂದು ಹೆಜ್ಜೆಗೆ ಇವತ್ತು ನಮ್ಮ ಸಂವಿಧಾನದ ನಡವಳಿಕೆ, ಅದರಲ್ಲಿರ್ತಕ್ಕಂಥ ವಿಚಾರಗಳು, ಅದರಲ್ಲಿರ್ತಕ್ಕಂಥ ಏನು ನಿಯಮಗಳಾಗಿರ್ಬೋದು, ಹಕ್ಕುಗಳಾಗಿರ್ಬೋದು, ಅವುಗಳನ್ನೆಲ್ಲ ನಾವು ನೋಡ್ಕೊಂಡು ಇವತ್ತು ನಮ್ಮ ಜೀವನವನ್ನು ನಾವೆಲ್ಲ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಅಂಬೇಡ್ಕರ್ ಅವರೇ ಯಾಕೆ ಈ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬಂತು ಅಂತಕ್ಕಂಥದ್ದು ಬಹಳಷ್ಟು ನಾವು ವಿಚಾರಗಳನ್ನ ಮಾಡಬೇಕಾಗುತ್ತೆ. ಇಂತಹ ದೊಡ್ಡ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ದಲಿತ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ಸಂವಿಧಾನವನ್ನ ಕೊಡ್ತಾರಂದ್ರೆ ಯಾಕೆ ಅವರೇ ಪ್ರಮುಖರಾದ್ರು, ಯಾಕೆ ಅವರೇ ಬರೆಯುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉದ್ಭವ ಆಯ್ತು ಅಂತಕ್ಕಂಥದ್ದನ್ನ ಬಹಳಷ್ಟು ಅಧ್ಯಯನ ಮಾಡಬೇಕು. ಸಂವಿಧಾನ ರಚನೆ ಮಾಡಬೇಕು ಅಂತೇಳಿ ನಮ್ಮ ದೇಶದ ಹಿರಿಯ ರಾಜಕೀಯ ಮುತ್ಸದ್ದಿಗಳಾಗಿರ್ಬೋದು, ದೇಶವನ್ನ ಮುನ್ನಡೆಸ್ತಕ್ಕಂಥ ಮಹಾ ಮೇಧಾವಿಗಳು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಈ ಸಂವಿಧಾನವನ್ನ, ಯಾಕಂದ್ರೆ ನಮ್ಮ ಭಾರತ ದೇಶ ಹೆಂಗಪ್ಪ ಅಂದ್ರೆ ಬಹಳಷ್ಟು ಸಂಪ್ರದಾಯಗಳನ್ನ ಹೊಂದಿರತಕ್ಕಂಥದ್ದು, ಜನಾಂಗೀಯ ಜನಗಳನ್ನ ಹೊಂದಿರತಕ್ಕಂಥದ್ದು, ಬಹಳ ಧರ್ಮೀಯ ಜನರು ಕೂಡ ಇಲ್ಲಿ ವಾಸ ಮಾಡ್ತಕ್ಕಂಥದ್ದು, ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಈ ದೇಶದ ಸಂವಿಧಾನವನ್ನ ಬರೀಬೇಕಾದ್ರೆ ಬಹಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಕೆಳ ಜನಾಂಗದಿಂದ ಮೇಲ್ವರ್ಗದ ಜನರ ಬಗ್ಗೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿಗಳನ್ನ ಒಳಗೊಂಡಿರ್ತಕ್ಕಂಥ, ಅದನ್ನ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಂದಾಗ ಬಹಳಷ್ಟು ಜನರು ಪ್ರಶ್ನೆಗಳನ್ನ ಕೇಳ್ತಾರೆ, ಹೇಳ್ತಾರೆ, ಆಯ್ಕೆ ಸಮಿತಿ ಆಗ್ತದೆ.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.